ವಾದ್ಯ ನಾನು ನೋಡಿದೆ. ಗುರುಗಳೇ, ಈ ವಾದ್ಯಕ್ಕೆ ಏನು ಹೆಸರಿದೆ? ಪಂಚವಾದ್ಯ ಅಂತ. ಪಂಚವಾದ್ಯದಲ್ಲಿ ಇದು ಒಂದು. ಇದನ್ನ ಶ್ರುತಿ. ಇದು ಶ್ರುತಿ ಇದು ಜೀವಾಳ ಕೊಟ್ಟದು ಇದಕ್ಕೆ. ಇದು ನೆಕ್ಸ್ಟ್ ತಿಂಗಳ 15 ದಿವಸ 1 ವಾರ ಹಿಂಗೆ ಬರ್ತದೆ. ಅದ್ರ ನಂತರ ಮತ್ತೆ ಕಟ್ಕೊಳ್ಬೇಕು, ಬೇರೆ ಮತ್ತೆ ಕಟ್ ಹಾಕ್ತಾರೆ. ಅದು ಇದು ಏನು ಇದು ಶ್ರುತಿ ಇದೆ ಇದು. ಅದು ಹೇಗೆ ಹಾಕೋದು? ಇದು ಹಾಕಿ ಒಂದ್ಸರಿ ಹೀಗೆ ನೋಡ್ಬೋದಾ ನಾನು? ಇದೊಂದು ಮಲೆನಾಡಿನ ವಾದ್ಯ, ಶ್ರುತಿ ಅಂತ ಹೇಳ್ತಾರೆ. ಪಂಚವಾದ್ಯಗಳು ಅಂತ ಇರುತ್ತೆ, 5 ವಾದ್ಯಗಳು, ಅದರಲ್ಲಿ ಇದು ಒಂದು. ಇದಕ್ಕೂ ಏನು ಹೇಳ್ತಾರೆ? ಇದಕ್ಕೆ ಶಹನಾಯಿ. ಇದು ಶ್ರುತಿ ಮತ್ತು ಶಹನಾಯಿ. ಇನ್ನೊಂದು ಇದಿದು, ಅದು ಡೋಲಕ್. ಅದು ಈಗ ದೇವಸ್ಥಾನದ ಪೂಜೆ ಟೈಮಲ್ಲಿ 5 ವಾದ್ಯಗಳು ನುಡಿಸ್ತೀರ ನೀವು. ಅದು ನೀವು ಉಸಿರು ಒಂದ್ಸರಿ ಬಿಗಿ ಹಿಡಿದು ಉಸಿರೇ ಬಿಡೋದಿಲ್ಲ, ಬಾಯಲ್ಲಿ ಬಿಡ್ತಾ ಇರೋದು, ಮೂಗ್ನಲ್ಲಿ ತಗೊಳ್ಳೋದು. ಈಗ ಯಾರಾದರೂ ಕಲಿತಿದ್ದಾರಾ? ಈಗ ಎಷ್ಟು ಜನ ಇರ್ಬೋದು ಈ ಸುತ್ತಮುತ್ತ ಶಿರ್ಸಿನಲ್ಲಿ? ಈ ವಾದ್ಯ ಗೊತ್ತಿಲ್ಲ? ಮತ್ತೆ ಎಲ್ಲೂ ಇಲ್ಲ. ಇಲ್ಲಿ ಸುಗಂಧ ಮಠದಾಗಿದೆ, ಅದರ ನಂತರ ಮಂಜುಗುಣ, ಮತ್ತೆ ಎಲ್ಲೂ ಈ ವಾದ್ಯ ಸಿಗ್ತಾ ಇಲ್ಲ. ಮುಂದಿನ ಪೀಳಿಗೆ ಯಾರು ಕಲಿತಾ ಇಲ್ಲ. ನೀವು ಎಷ್ಟು ವರ್ಷದಿಂದ ಇದನ್ನು ನಡೆಸ್ತೀರಾ? ನಾವು ಯಾವಾಗಲೂ ಅನಾದಿಂದ ನಡ್ಕೊಂತೀವಿ. ನಿಮ್ಮ ತಂದೆಯವ್ರು ಕಲಿಸಿದ್ರು? ನಮಗೆ ಅಜ್ಜ ಎಲ್ಲ ಮಾಡ್ಕೊಂಡು ಇಲ್ಲೇ ಮನೆತನದ ಕೆಲಸ ಇದು. ಹೌದಾ? ಒಂದೊಂದು ಮನೆತನ ಜವಾಬ್ದಾರಿ ಉಂಟು ಈ ದೇವಸ್ಥಾನದ. ಅದಕ್ಕೆ ಅದೇ ಕೆಲಸ ಮಾಡ್ಕೊಂತ ಬಂದೇವಿ ನಾವು. ನಮ್ಮ ಅಜ್ಜ ಮಾಡಿದ್ದೇ ಇದು, ಅಪ್ಪು ಮಾಡಿದ್ರು, ಅದರ ನಂತರ ನಾವು ಮಾಡ್ತಾ ಇದ್ದೇನೆ. ಇನ್ನು ಮಕ್ಕಳಿಗೆ ಗೊತ್ತಿಲ್ಲ. ನೀವು ಯಾರಿಗಾದ್ರೂ ಕಲಿಸ್ಬೇಕಲ್ಲ, ಯಾಕಂದ್ರೆ ಈ ಪೀಳಿಗೆನ ತೊಗೊಂಡು ಹೋಗ್ಬೇಕಲ್ಲ ಇದನ್ನ, ಈ ಕಲೆನ. ಇಂಟ್ರೆಸ್ಟ್ ಬೇಕಲ್ಲ. ಇಂಟ್ರೆಸ್ಟ್ ಎಲ್ಲ ಹೊರಗೆ ಬಿದ್ದು ಬಿಟ್ಟಿದ್ದಾರೆ ಪ್ರಪಂಚಕ್ಕೆ. ಇಂಟ್ರೆಸ್ಟ್ ಬೇಕಲ್ಲ ಕಲಿಬೇಕು ಅಂತ ಹೇಳಿ. ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ಇದನ್ನು ಜನಗಳು ಅಟ್ಲೀಸ್ಟ್ ನೋಡಲಿ ಮುಂದೆ ಅಂತ. ಇದನ್ನು ನಾವು ಹೆಂಗೋ ನಮ್ಮ ಅದೃಷ್ಟ ನೋಡಿದ್ವಿ, ಬೇರೆಯವ್ರಿಗೆ ಅದೃಷ್ಟ ಇಲ್ಲ, ಅಟ್ಲೀಸ್ಟ್ ವಿಡಿಯೋದಲ್ಲಾದರೂ ನೋಡಲಿ. ತಿಳ್ಕೊಳ್ಳೋದಕ್ಕೆ. ನಿಮ್ಮ ಹೆಸರು? ರಾಮಚಂದ್ರ ಭಂಡಾರಿ. ಇದನ್ನ ಶಹನಾಯಿ ಅಂತ ಹೇಳ್ತಾರ? ಸನಾದಿ ಅಪ್ಪಣ್ಣದಲ್ಲಿ ರಾಜ್ಕುಮಾರ್ ಅಣ್ಣವರು ನುಡಿಸಿರ್ತಾರಲ್ಲ, ಅದೇ. ಇದ್ರ ಬಗ್ಗೆ ಹೇಳಿ, ನೀವು ಹೇಗೆ ಇದನ್ನು ಶುರು ಮಾಡಿದ್ರೆ, ಏನೇನು ಮಾಡ್ಬೋದು ಇದರಲ್ಲಿ ಅಂದರೆ ಯಾವ್ಯಾವ ರಾಗಗಳು ಬೇಕಾದ್ರೂ ನುಡಿಸ್ಬೋದಾ? ಹೌದೌದು, ಹಿಂದೂಸ್ತಾನಿ. ಬಿಸ್ಮಿಲ್ಲಾ ಖಾನ್ ಏನು ಇದು ಮಾಡಿದಾನೆ ನೋಡಿ, ಅದೇ ಶಹನಾಯಿ. ಓಕೆ. ಬಿಸ್ಮಿಲ್ಲಾ ಖಾನ್ ಅವರು ಇದನ್ನೇ. ಹೌದು, ಅದೇ ಶುದ್ಧ ರಾಗ, ಹಿಂದೂಸ್ತಾನಿ ಕ್ಲಾಸಿಕಲ್ ರಾಗನೇ ಒಟ್ಟು. ನೀವು ಇದು ಹಾಗೆ ಉಪಯೋಗಿಸ್ತಾ ಕಲ್ತಿದ್ದ ಇಲ್ಲ ಯಾರಾದ್ರೂ ಕಲ್ಸಿಲ್ಲ? ಕಲ್ತಿದ್ದೆ ಇದು. ಹಂಗೆಲ್ಲ ಕಲಿಲಿಕ್ಕಾಗೋದಿಲ್ಲ, ಕಲ್ತಿದ್ದೆ ಅದು. ಹೌದು. ಒಂದ್ಸರಿ ನುಡಿಸಿ ತೋರಿಸ್ತೀರಾ? ನೋಡಿ, ನೋಡ್ಕೊಂಬಿಡಿ. ಇದು ಒಂದು ತುಂಬ ಪ್ರಖ್ಯಾತಿ ಪಡೆದಿರುವಂಥ ವಾದ್ಯ. ಇದು ಪಂಚವಾದ್ಯಗಳಲ್ಲಿ ಒಂದಾದ ಶೆಹನಾಯ್, ಮರದಲ್ಲೇ ಮಾಡಿರುವಂಥ ಇದು ಕೊಳವೆ. ಸನಾದಿ ಅಪ್ಪಣ್ಣ ಅಂತ ನೀವು ಒಂದು ಮೂವಿ ನೋಡಿರ್ತೀರ, ರಾಜ್ಕುಮಾರ್ ಅವ್ರದ್ದು, ಅದರಲ್ಲಿ ಉಪಯೋಗಿಸಿರುವಂಥದ್ದು ಇದೇ ಥರದ್ದು ಒಂದು ವಾದ್ಯ. ಒಂದೇ ಒಂದು ದಾಟಿ. ಅಪ್ಪಣ್ಣ ಅದೇ ಮ್ಯೂಸಿಕ್ ಬರ್ಸೋದು ಗೊತ್ತಾ? ಮೂವಿದು ಯಾವುದಾದ್ರು ಬರ್ತದೆ, ಅದ್ರ ದೇವಸ್ಥಾನದಲ್ಲಿ.
ಧನ್ಯವಾದ. ತುಂಬ ಥ್ಯಾಂಕ್ ಯು.